ವೀಕ್ಷಕರೇ, ತಮಿಳುನಾಡಲ್ಲಿ ಒಂದು ದಟ್ಟವಾದಂತ ಕಾಡಿದೆ. ಅದರ ಹೆಸರು ಸಿರುಮಲೆ ಅರಣ್ಯ. ಈ ಒಂದು ಕಾಡಲ್ಲಿರುವಂತಹ ಪ್ರಮುಖ ದೇವಸ್ಥಾನದ ಸುತ್ತಮುತ್ತ ಒಂದು ವಿಶೇಷ ಜಾತಿಯ ಆಕರ್ಷಕವಾದಂತ ಮರದ ಪ್ರಭೇದವೊಂದು ನಿಮ್ಗೆ ಕಾಣಿಸುತ್ತೆ. ಈ ಒಂದು ಕಾಡಿನ ಸುತ್ತಮುತ್ತ ಮರಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾವೆ. ಇದನ್ನ ಕಡಿದ್ರೆ ಇದರ ಕಾಂಡದ ಮಧ್ಯ ಭಾಗ ಡಾರ್ಕ್ ಬ್ರೌನ್ ಬಣ್ಣದಲ್ಲಿ ಮನೋಹರವಾಗಿ ಕಾಣಿಸುತ್ತೆ. ಈ ಒಂದು ಮರದ ಕಟ್ಟಿಗೆಯಿಂದ ಸಾಕಷ್ಟು ರೂಪದಲ್ಲಿ ಪ್ರಯೋಜನಗಳು ಇದ್ವು. ಅಲ್ಲಿಯ ಕುಶಲಕರ್ಮಿಗಳು ಈ ಒಂದು ಮರದ ಕಟ್ಟಿಗೆಯನ್ನ ಬಳಸಿ ಅನೇಕ ತರಹದ ಉಪಯೋಗಿ ವಸ್ತುಗಳನ್ನ ತಯಾರಿಸ್ತಿದ್ರು. ಉದಾಹರಣೆಗೆ ವಾದ್ಯಗಾರರಿಗೆ ವೀಣೆ ಹಾಗೂ ಸಂಗೀತ ಸಲಕರಣೆಗಳನ್ನ ಇದೇ ಒಂದು ಮರದಿಂದ ತಯಾರು ಮಾಡಲಾಗ್ತಿತ್ತು. ಇದಲ್ಲದೆ ಇತರೆ ವ್ಯಾಪಾರಿಗಳು ಕೂಡ ಇದೇ ಒಂದು ಮರದ ಕಾಂಡದಿಂದ ಇನ್ನಿತರೆ ಮರದ ವಸ್ತುಗಳನ್ನ ತಯಾರಿಸಿ ಸಂತೆಯಲ್ಲಿ ಮಾರಾಟ ಮಾಡ್ತಿದ್ರು. ಇದಲ್ಲದೆ ರೈತರು ಹಾಗೂ ಜಮೀನ್ದಾರರು ಇದೇ ಒಂದು ಮರದ ಕಟ್ಟಿಗೆಯಲ್ಲಿ ತಮ್ಮ ಹಲವು ಕೃಷಿಗೆ ಸಂಬಂಧಪಟ್ಟಂತ ಉಪಕರಣಗಳನ್ನ ತಯಾರಿಸ್ತಿದ್ರು. ಚದುರಂಗದ ಆಟದಲ್ಲಿ ಬಳಕೆಯಾಗುವಂತ ಕಪ್ಪು ಬಣ್ಣದ ಕಾಯಿಗಳನ್ನು ಕೂಡ ಇದರಿಂದನೇ ತಯಾರು ಮಾಡಲಾಗ್ತಿತ್ತು. ವೀಕ್ಷಕರೇ, ಈಗ ನಾವು ಸ್ವಲ್ಪ ಹಿಂದಕ್ಕೆ ಹೋಗುವುದಾದರೆ ಸಾವಿರಾರು ವರ್ಷಗಳ ಹಿಂದೆ ಈಜಿಪ್ಟಿನ ಪಿರಮಿಡ್ಗಳಲ್ಲಿ ಅಲ್ಲಿಯ ರಾಜ ಪರಿವಾರ